ಸಾವಿನ ಬಳಿಕ ಮನುಷ್ಯನ ದೇಹದಲ್ಲಿ ಯಾವ ರೀತಿ ಬದಲಾವಣೆಗಳು ಸಂಭವಿಸುತ್ತೆ ಎನ್ನುವುದರ ಬಗ್ಗೆ ಜೂಲಿ ಮ್ಯಾಕ್ಫಾಡೆನ್ ಎಂಬುವ ನರ್ಸ್ ಒಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಮಹತ್ವದ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ. ಮರಣವು ಮಗುವಿನದಾಗಲಿ, ವಯಸ್ಕರದ್ದಾಗಲಿ, ಆರೋಗ್ಯವಂತ ವ್ಯಕ್ತಿಯದ್ದಾಗಿರಲಿ ಅಥವಾ ಅನಾರೋಗ್ಯ ವ್ಯಕ್ತಿಯದ್ದಾಗಿರಲಿ, ಸಾವಿನ ಬಳಿಕ ದೇಹವು ವಿಶ್ರಾಂತ ಸ್ಥಿತಿಯಲ್ಲಿರುತ್ತೆ. ಉಷ್ಣತೆಯು ವೇಗವಾಗಿ ಇಳಿದು ಗುರುತ್ವಾಕರ್ಷಣೆಯು ರಕ್ತವನ್ನು ಹಿಂದಕ್ಕೆ ಎಳೆಯೋದ್ರಿಂದ ದೇಹದ ಕೆಲ ಭಾಗವು ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ಮೃತಪಟ್ಟ ತಕ್ಷಣವೇ ಕೆಲವರ ದೇಹದಲ್ಲಿ ಉಷ್ಣತೆ ತಕ್ಷಣವೇ ಕುಸಿಯುತ್ತೆ. ಇನ್ನು ಕೆಲವರಲ್ಲಿ ತಂಪಾಗುವಿಕೆ ಶುರುವಾಗುತ್ತೆ. ಇದನ್ನ ಅಲ್ಗೋರ್ ಮೋರ್ಟಿಸ್ ಅಂತ ಕರೆಯಲಾಗುತ್ತೆ. 1 ದಿನದಿಂದ 1.5 ದಿನದ ನಂತರ ಬ್ಯಾಕ್ಟೀರಿಯಾಗಳು ಅಂಗಾಂಶಗಳನ್ನು ತಿನ್ನುತ್ತೆ, ಉಬ್ಬುವಿಕೆಯನ್ನ ಉಂಟು ಮಾಡುತ್ತೆ. ದೇಹವು ಮಿಥೇನ್ ಮತ್ತು ಅಮೋನಿಯಾದಂತಹ ಅನಿಲಗಳನ್ನು ಹೊರಹಾಕಲು ಪ್ರಾರಂಭ ಮಾಡುತ್ತೆ. ಆಗ ವಾಸನೆ ಬರಲು ಶುರುವಾಗುತ್ತಂತೆ. ದೇಹವು 10 ರಿಂದ 20 ದಿನಗಳ ನಡುವೆ ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭವಾಗುತ್ತೆ. ದ್ರವಗಳು ಇನ್ನಷ್ಟು ವಾಸನೆಯನ್ನ ಬಿಡುಗಡೆ ಮಾಡುತ್ತೆ. ಆದ್ರಿಂದ ಕುಟುಂಬಸ್ಥರು ಸಾವಿನ ನಂತರ ಆಗುವ ಬದಲಾವಣೆ ಕುರಿತು ಭಯ ಪಡುವಂತಿಲ್ಲ ಅಂತ ತಿಳಿಸಿದ್ದಾರೆ.